ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ರೇಟ್ ಇತ್ತು. ಆಷಾಢ ಶ್ರಾವಣ ವರಮಹಾಲಕ್ಷ್ಮಿ ಹಬ್ಬ ಬರೋವರೆಗೂ ರೇಟ್ ಇತ್ತು. ವರಮಹಾಲಕ್ಷ್ಮಿ ಹಬ್ಬದಿಂದ ಮಾರ್ಕೆಟ್ ಬಿದ್ದೋಗ್ಬಿಡ್ತು. ಅಲ್ಲಿಂದ ಬಿದ್ದು ಮತ್ತೆ ಯುಗಾದಿವರೆಗೂ, ಯುಗಾದಿಯಿಂದ ಮಾರ್ಕೆಟ್ ಸ್ಟ್ಯಾಂಡ್ ಆಯ್ತು. ಇಲ್ಲಾಂದ್ರೆ ಕೂಲಿಯರ್ ಹತ್ರ ಡ್ರಮ್ನಾಗೆ ಕಲಿಸ್ಬಿಟ್ಟು ಬುಡಕ್ ಕೊಯ್ಸ್ತೀವಿ. ಸಣ್ಣದಿದ್ದಾಗ ಗಿಡದ ಬುಡ. ಬೇಸಿಗೆಗೆಲ್ಲ ಈ ಎರೆ ಭೂಮಿಯಲ್ಲಿ ಚೆನ್ನಾಗ್ ಬರುತ್ತೆ. ಕೆಂಪು ನೆಲದಾಗ ಮಳೆಗಾಲದಾಗ ಅದ್ರಾಗೆಲ್ಲ ಚೆನ್ನಾಗ್ ಬರುತ್ತೆ. ಶ್ರಾವಣದಿಂದ ಹೋದ ವರ್ಷ ಮಾರ್ಕೆಟ್ ಬಿದ್ದೋಗ್ಬಿಡ್ತು. ಶ್ರಾವಣದವರೆಗೂ ರೇಟ್ ಇತ್ತು. ಅದು ಸಾವಂತಿಗೆ ಲಾಸ್ ಆಗಲ್ಲ, ಅಸ್ಲಾದ್ರೂ ಆಗುತ್ತೆ. ನಾವು ಡೈಲಿ ಒಂದು 500 ಮಾರು ಹೂವಕ್ ಹೋಯ್ತಿದ್ವಿ. 500 ಮಾರು ಕಟ್ಸೋದಲ್ಲ, 500 ಮಾರು ಹೂವಕ್ ಹೋಯ್ತಿದ್ವಿ. 500 ಮಾರು 15 ಜನ ಕೂಲಿಯರು, ಅವ್ರೆ ಕೊಯ್ದು ಅವ್ರೆ ಕಟ್ಟೋದು. ಒಂದ್ 4 ದಿನ, 4 ದಿವಸ, 4ರಿಂದ 5 ದಿನ. 4ರಿಂದ 5 ದಿನ ಟ್ರಿಪ್ಸ್ ಮೈಟ್ಸ್ ಬರುತ್ತೆ. ಈಗ ಒಂಥರ ರೋಗ ಜಾಸ್ತಿ ಆಗೈತಿ. ಗಿಡ ಸಾಯೋದು, ಒಣಗೋಗೋದು ಗಿಡ, ಅದು ಜಾಸ್ತಿ ಆಗೈತೆ. ಒಂದೊಂದ್ ಹೊಲ್ದ ಪೂರ ಒಣಗಿ ಹೋಗೈತೆ. ಹೊಸ ನೆಲಗಳಾಗ ಪರವಾಗಿಲ್ಲ, ಒಂದ್ ಸ್ವಲ್ಪ ಚೆನ್ನಾಗ್ ಬರುತ್ತೆ. ಒಂದೊಂದ್ ಹೊಲ್ದ ಬಾಳ ಗಿಡ ಒಣಗಿ ಹೋಗ್ತದ. ಇಲ್ಲಿ ನಮ್ಮದ್ರಾಗೂ ಒಂದೊಂದ್ ಈಗ ಒಣಗ್ತದ. ನೀವು ನಿನ್ನೆ ಮಾರ್ಕೆಟ್ 1000 ರೂಪಾಯಿಗೆ 5-5.5 ಮಾರು. 5-5.5 ಮಾರು. 5 ಮಾರು 1000 ರೂಪಾಯಿಗೆ 5 ಮಾರು, 6 ಮಾರು, 4 ಮಾರು ಈ ತರಾನೇ ಐತಿ. ಎರಡು ಕಲೆಕ್ಟ್ರಿಗೆ ಇದಕ್ಕೊಂದ್ 35,000 ಸಸಿ ಹಾಕಿದ್ವಿ. ನಾವು 5-5.5 ಅಡಿ ಬೆಟ್ ಮಾಡಿದ್ವಿ. ಮಂಜಣ್ಣರ, ನಿಮ್ ಹೊಲದಲ್ಲಿ ಏನಿದೆ ಸೆಂಟ್ ಎಲ್ಲ ಬೆಳೆದಿದ್ರ? ಈ ಸೆಂಟ್ ಎಲ್ಲ ಅಲ್ಲೇ 10 ಕಟಿಂಗ್ ಆಗೈತೆ, ಇನ್ನು ಕಟಿಂಗ್ ಬರ್ತಾ ಇದೆ. ಈ ವರ್ಷ ಒಳ್ಳೆ ರೇಟ್ ಇದೆ. 1000 ರೂಪಾಯಿಗೆ 3-4 ಮಾರು ಕೊಟ್ಟಿದ್ವಿ. ಒಳ್ಳೆ ಲಾಭ ಆಗಿದೆ ಅಂತ ಹೇಳಿದ್ರಿ. ಈ ಸೆಂಟ್ ಎಲ್ಲ ಬೆಳೆಯೋದು ಯಾವ ರೀತಿ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ. ಮನೆಯದಾಗೆ ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಂಡ್ರಣ. ಸರ್, ನಮ್ದು ಕ್ಯಾದಿಗೆರೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್. ಅಣ್ಣ, ಇದು ಎಷ್ಟು ವರ್ಷದಿಂದ ನೀವು ಒಟ್ಟು ಈ ಸೇವಂತಿಗೆ ಬೆಳೆ ಬೆಳಿತಿದ್ದೀರಾ? ನಾವೀಗ ಒಂದು 10 ವರ್ಷದಿಂದ ಸೇವಂತಿಗೆ ಬೆಳಿತಾ ಇದೀವಿ. 10 ವರ್ಷದಿಂದ ಬೆಳಿತಾ ಇದ್ದೀರಾ? ಸೇವಂತಿಗೆ ಒಂದು 7-8 ನಮೂನಿ ಜಾತಿ ಬರ್ತಾವ. ಏನೇನ್ ಬರ್ತಾವಣ್ಣ? ಪೂರ್ಣಿಮಾ, ಸೆಂಟು, ನಾಟಿ ಪಚ್ಚೆ, ಪೇಪರಲ್ಲು, 3 ತಿಂಗಳು ಚಾಂದಿನಿ, ಮಾಮೂಲು ಲೋಕಲ್ ಚಾಂದಿನಿ, ಈ ತರ ಎಲ್ಲ ಬರ್ತವೆ. ಒಂದ್ 8ರಿಂದ 10 ಟೈಪ್. ಪರ್ಪಲ್, ರೆಡ್ ರೂಬಿ, ಕಾವೇರಿ, ಇವೆಲ್ಲ ವೈಲೆಟ್ ಕಲರ್ಗಳು. ಅಂದ್ರೆ ಡಿಫ್ರೆಂಟ್ ಬರ್ತವೆ. ಬರ್ತವೆ. ಅಣ್ಣ, ನಿಮ್ಮ ಹೊಲದಲ್ಲಿ ಸೆಂಟ್ ಎಲ್ಲ ಬೆಳೆದ್ಬಿಟ್ಟು ನೀವು ಚೆನ್ನಾಗ್ ದುಡ್ಡು ಆಯ್ತು. ಈ ವರ್ಷ ಬೇಸಿಗೆಗೆ ಬೆಳೆ ಕಮ್ಮಿ ಇತ್ತು ಅಂತ ಹೇಳಿದ್ರೆ, ಈ ಸೆಂಟ್ ಎಲ್ಲ ಯಾವ ತಿಂಗಳಿಗೆ ಹಾಕಿದ್ರಣ್ಣ? ಸರ್, ಇದು ಜನವರಿಗೆ ಹಾಕಿದ್ವಿ ನಾವು. ಜನವರಿಗೆ ಹಾಕಿದ್ದು? ಜನವರಿ. ಓಕೆ. ಸಸಿ ಇನ್ನ ನಿಮ್ ನರ್ಸರಿಯಿಂದಾನೆ ತಗೊಂಡ್ಬರ್ತೀರಾ? ನಿಮ್ದೆ ಮದರ್ ಪ್ಲಾಂಟ್ ಎಲ್ಲ ನಿಮ್ದೇನೆ? ಓಕೆ. ಅಣ್ಣ, ಈ ಸೆಂಟ್ ಎಲ್ಲನೇ ಯಾಕೆ ಆಯ್ಕೆ ಮಾಡಿದ್ರಿ ನೀವು? ಏನಕ್ಕೆ ರೀಸನ್? ಇದು ಬೇಸಿಗೆಯಲ್ಲಿ ಲೈಟಿಂಗ್ಸ್ ಮಾಡಿದ್ವಿ. ಇದಕ್ಕೆ ಲೈಟಿಂಗ್ಸ್ ಮಾಡಿದ್ವಿ. ಇದು ಸಸಿ ಹಾಕಿ ಒಂದು 40 ದಿನ ಲೈಟಿಂಗ್ಸ್ ಮಾಡಿದ್ವಿ. ಲೈಟಿಂಗ್ಸ್ ಅಂದ್ರೆ ಯಾವ ತರ ಲೈಟ್? ಎಷ್ಟೆಷ್ಟು ಅಡಿಗೆ ಹಾಕಿದ್ರಿ? ನಾವು 10 ಅಡಿಗೆ ಒಂದು ಬಲ್ಬ್ ಹಾಕಿದ್ವಿ, LED ಬಲ್ಬ್ಗಳು. ಓಕೆ. ನೈಟ್ ಟೈಮ್ ಲೈಟ್ ಬಿಡ್ಬೇಕಾ? ನೈಟ್ ಟೈಮ್ ಲೈಟ್ ಆನ್ ಮಾಡೋದು. ಏನಕ್ಕೆ? ಕಾರಣ ಏನಾದ್ರು? ಅದು ಬೆಳವಣಿಗೆ ಜಾಸ್ತಿ ಆಗಕ್ಕೆ. ಲೈಟ್ ಬೆಳಕಿ ಬೆಳವಣಿಗೆ ಜಾಸ್ತಿ. ಇಲ್ಲಾಂದ್ರೆ ಗಿಡ ಬೇಗ ಮೊಗ್ಗು ಕಟ್ಟಿಬಿಡುತ್ತೆ. ಹಂಗಾಗಿ ಲೈಟ್ ಹಾಕ್ಬಿಟ್ಟು ಲೈಟ್ 40 ದಿನ ಹಾಕಿ ತೆಗೆದ ಮೇಲೆ ತೆಗೆದು 60 ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ. ಓಕೆ. ಇಲ್ಲಿ ಒಟ್ಟು ಎಷ್ಟು ಎಕರೆಗೆ ಮಾಡಿದ್ರಣ್ಣ ಸೆಂಟ್ ಎಲ್ಲ? ಇದು ಒಂದು 2.25 ಎಕರೆ ಬರ್ಬೋದು ಸರ್. 2.25 ಎಕರೆ. 2.25 ಎಕರೆಗೆ ಎಷ್ಟು ಸಸಿ ಬೇಕಾಗತ್ತಣ್ಣ? 2.25 ಎಕರೆಗೆ ಇದಕ್ಕೊಂದು 35,000 ಸಸಿ ಹಾಕಿದ್ವಿ. ನಾವು 5-5.5 ಅಡಿ ಬೆಟ್ ಮಾಡಿದ್ವಿ. ಬೆಟ್ ಮಾಡಿ ಒಂದು ಕಾಲಿಗೆ ಒಂದೊಂದ್ ಹತ್ರ ಒಂದು ಹೋಲಿಗೆ ನೀರ್ ಬರ ಹತ್ರ 2 ಸಸಿ ಹಾಕಿ. 2 ಹಾಕಿ 35,000 ಸಸಿ. 2.25 ಎಕರೆಗೆ. ಈ ಸೆಂಟ್ ಎಲ್ಲ ಅದು ಏನು ವಿಶೇಷ ಗುಣ? ಎಷ್ಟು ದಿವಸ ಅಂದ್ರೆ ಹೂವು ಚೆನ್ನಾಗ್ ಬರುತ್ತೆ ಅಂತನ, ಅಟರ ಬರುತ್ತೆ ಅಂತನ, ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅಂತನ? ಬೇಸಿಗೆಗೆ ಹೂವು ಚೆನ್ನಾಗ್ ಬರೋದೇ ಸೆಂಟ್ ಎಲ್ಲ. ಮೊದ್ಲು ಬೆಳ್ಳೆಟ್ಟೆ ಅಂತ ಇತ್ತು ಬರೋದು, ಅದನ್ನ ಈಗ ಯಾರು ಬೆಳೆಯಲ್ಲ, ಕಡಿಮೆ. ಈಗ ಎಲ್ಲಾರು ಸೆಂಟ್ ಎಲ್ಲಾನೇ ಬೆಳಿತಾರೆ. ಇದೇ ಲಾಭ ಮಾಡ್ಕೊಡೋದು ಜಾಸ್ತಿ ರೈತರಿಗೆ, ಅನುಕೂಲ ಆಗುತ್ತೆ. ಈ ವರ್ಷ ಲೈಟಿಂಗ್ಸ್ ಮಾಡಿ ಬೆಳೆದ ರೈತರೆಲ್ಲ ದುಡ್ಡು ಮಾಡಿದ್ದಾರೆ. ಈ ವರ್ಷ ಇವತ್ತು ಪ್ರೆಸೆಂಟ್ ಏನ್ ರೇಟ್ ಐತಣ್ಣ? ಇವತ್ತು ನಿನ್ನೆ ಮಾರ್ಕೆಟ್ ನಿನ್ನೆ ಮಾರ್ಕೆಟ್ 1000 ರೂಪಾಯಿಗೆ 5-5.5
ಮಾರು ಐದೂವರೆ ಮಾರು. 5 ಮಾರು. ಈ ಅಲ್ಲಿ ಎಷ್ಟು ತಿಂಗಳಾತ ಹೂ ರೇಟ್ ಆಗಿ? ರೇಟ್ ಆಗಿ ಅಲ್ಲಿ ಇಲ್ಲಿಗೆ ಒಂದ್ 3 ತಿಂಗಳಾಗ್ತದೆ. 3 ತಿಂಗಳಿಂದ ಕಂಟಿನ್ಯೂ ಒಳ್ಳೆ ಆದಾಯ ಸಿಗ್ತೈತೆ. 1000 ರೂಪಾಯಿಗೆ 5 ಮಾರು, 6 ಮಾರು, 4 ಮಾರು ಈ ತರಾನೇ ಐತಿ. ಅಣ್ಣ ಯಾವ್ದೇ ಸಸ್ಯ ಹಾಕ್ಲಿ ಗಿಡ ಹಾಕ್ಲಿ ಅದಕ್ಕೆ ಆದ ಒಂದ್ ಒಳ್ಳೆ ಡಿಸ್ಟೆನ್ಸ್ ಅಂತ ಇರುತ್ತೆ. ಹ್ಮ್. ನೀವು ನೋಡಿದ್ರ ಹತ್ರ ಹಾಕಿ ನೋಡಿದ್ರ ದೂರ ಹಾಕಿ ನೋಡಿದ್ರ ಸಾಲಿಂದ ಸಾಲಿಗೆ ಒಳ್ಳೆ ಅಂತರ ಎಷ್ಟು ಅಡಿ ತಗೋಬೇಕಾಗತ್ತೆ? ಸಾಲಿಂದ ಸಾಲಿಗೆ 4.5 ಇಂದ 5 ಅಡಿ ಇದ್ರೆ ಅಂತರ ಇದ್ರೆ ಒಳ್ಳೇದು. ಒಳ್ಳೇದು. ಅಂತರ ಇದ್ದಷ್ಟು ಒಳ್ಳೆ ಚೆನ್ನಾಗಿ ಗಾಳಿ ಬೆಳಕು ಆಡದಷ್ಟು ರೋಗ ಕಡಿಮೆ, ಹೂವು ಚೆನ್ನಾಗಿ ಬರುತ್ತೆ. ಓಕೆ ಅಣ್ಣ, ಈ ಸಸಿ ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿ ಆದ್ಮೇಲೆ ಎಷ್ಟು ತಿಂಗಳಿಗೆ ಹೂ ಶುರು ಆಗುತ್ತೆ ಫಸ್ಟ್ನೇ ಕಟ್ಟಿಂಗ್? ನಾವು ನಾಟಿ ಮಾಡಾದ್ಮೇಲೆ ಒಂದು 3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 3.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ ಅಣ್ಣ, ನಿಮ್ದು ನರ್ಸರಿ ಐತೆ, ನೀವು ಹೊರಗಡೆ ಜನನ ತಗೊಂಡ್ ಹೋಗ್ತಾರೆ ಗಿಡನ. ಎಷ್ಟು ಹೈಟು ಎಷ್ಟು ಎಲೆಗಿರೋದು ಎಂತ ಗಿಡ ಕೊಡ್ತಾರೆ ನರ್ಸರಿಯಿಂದ ಕೊಡುವಾಗ? ನಾವೊಂದು 20-22 ದಿನದ ಗಿಡ ಕೊಡ್ತೀರಾ? ಅದಾದ್ಮೇಲೆ 1 ದಿವಸ 2 ದಿವಸ ಒಳಗೆ ಇಲ್ಲಿ ನಾಟಿ ಮಾಡೋದು? ನಾಟಿ ಕೊಡು. ಓಕೆ. ಈಗ 3 ತಿಂಗಳಾದ್ಮೇಲೆ ಹೂ ಶುರು ಆಗುತ್ತೆ ಅಂದ್ರಲ್ಲ? 3.5 ತಿಂಗಳಿಗೆ ಹೂ ಶುರು ಆಗುತ್ತೆ. ಓಕೆ, ಹೂ ಶುರು ಆದ್ಮೇಲೆ ಅಣ್ಣ ಈಗ ಫಸ್ಟ್ನೇ ಕಟಿಂಗ್ ಮಾಡ್ತೀವಲ್ಲ, ನೆಕ್ಸ್ಟ್ನೇ ಕಟಿಂಗ್ ಎಷ್ಟು ದಿವಸಕ್ಕೆ ಬರುತ್ತೆ, ಎಷ್ಟು ದಿವಸ ಗ್ಯಾಪ್ ತಗೊಳುತ್ತೆ? 7 ದಿನ. ನಾವು 7 ದಿನದಿಂದ 8 ದಿನ. ಓಕೆ, ಒಂದ್ಸರಿ ಈ ಕಡೆಯಿಂದ ಹೂ ಬಿಡಿಸ್ಕೊತ ಹೋದ್ರೆ ಮತ್ತೆ 7 ದಿವಸ ಹೂ ಬರುತ್ತೆ. ಅಣ್ಣ, ಈ ಡ್ಯೂರೇಷನ್ ಅಲ್ಲಿ 7 ದಿವಸ ಹೂ ಬರ್ಬೇಕು ಅಂತಂದ್ರೆ ಮತ್ತೆ ಏನಾದ್ರು ಗೊಬ್ಬರ ಕೊಡೋದಾಗ್ಲಿ, ಔಷಧಿ ನಾವು ಪ್ರತಿ ಸರಿ ಹೂ ಕಟಿಂಗ್ ಮಾಡಿದಾಗೆಲ್ಲ ಔಷಧಿ ಸ್ಪ್ರೇ ಮಾಡ್ಬೇಕು. ಓಕೆ ಅಣ್ಣ, ಈ ಸೆಂಟೆಲ್ಗೆ ಯಾವ ತರ ತುಂಬಾ ಕಾಡುವಂತ ರೋಗ ಬರುತ್ತಾ ಬೇಸಿಗೆ ಮೇಂಟೆನೆನ್ಸ್ ಅಲ್ಲಿ? ಬೇಸಿಗೆಯಲ್ಲಿ ಟ್ರಿಪ್ಸ್ ಮೈಟ್ಸ್ ಬರುತ್ತೆ. ಈಗ ಒಂಥರ ರೋಗ ಜಾಸ್ತಿ ಆಗೈತಿ, ಗಿಡ ಸಾಯೋದು, ಒಣಗೋಗೋದು ಗಿಡ, ಅದು ಜಾಸ್ತಿ ಆಗೈತೆ. ಒಂದೊಂದ್ ಹೊಲ್ದಾಗ ಪೂರ ಒಣಗೆ ಹೋಗೈತಿ. ಹೊಸ ನೆಲಗಳಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ಚೆನ್ನಾಗ್ ಬರುತ್ತೆ. ಒಂದೊಂದ್ ಹೊಲ್ದಾಗ ಬಾಳ ಗಿಡ ಒಣಗೆ ಹೋಗ್ತದ. ಇಲ್ಲಿ ನಮ್ಮದ್ರಾಗ ಒಂದೊಂದ್ ಈಗ ಒಣಗ್ತದ. ಸ್ನೇಹಿತರೆ, ನೀವು ನೋಡ್ಬೋದು ಈಗ ಈ ಸೇವಂತಿಗೆ ಹೂವಿನ ತೋಟ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂದ್ರೆ ಹೂ ಕಾಣುತ್ತಿಲ್ಲ ಅನ್ನಂಗ್ ಕಾಣುತ್ತೆ. ಬಟ್ ಇವ್ರ ಆಲಯ 10 ಕಟಿಂಗ್ ಮಾಡಿದ್ದಾರೆ. ಅಂದ್ರೆ ಮುಕ್ಕಲ್ ಭಾಗ ಮುಗಿದೈತೆ, ನಾನು 4-5 ಕಟಿಂಗ್ ಅಷ್ಟೇ ಬ್ಯಾಲೆನ್ಸ್ ಇರೋದು. ಹಾಗಾಗಿ ಇದೆಲ್ಲ ಎಂಡಿಂಗ್ ಟೈಮ್. ಇವ್ರು ಆಲ್ರೆಡಿ 10 ಕಟಿಂಗ್ ಆಗಿದೆ. ಹೆಂಗೆ ಇಳುವರಿ ಬಂತು, ಎಷ್ಟು ಚೆನ್ನಾಗ್ ಬಂತು ಅಂತ ಅನ್ಸುತ್ತೆ? ಒಳ್ಳೆ ಇಳುವರಿ ಬಂತು. ಡೈಲಿ ಎಷ್ಟು ಕಟಿಂಗ್ ಮಾಡ್ತಿದ್ರಿ? ನಾವು ಡೈಲಿ ಒಂದು 500 ಮಾರು ಹೂವಕ್ ಹೋಯ್ತಿದ್ವಿ. 500 ಮಾರು ಕಟ್ಸೋದಲ್ಲ, 500 ಮಾರು ಹೂವಕ್ ಹೋಯ್ತಿದ್ವಿ. 500 ಮಾರು. ಹಂಗಾರೆ 500 ಮಾರು ಅಂದ್ರೆ ಡೈಲಿ ಅಂದ್ರೆ ಒಂದ್ಸರಿ ಆ ಕಡೆಯಿಂದ ಕಟಿಂಗ್ ಮಾಡ್ಕೊಂತ ಬಂದ್ರೆ ಎಷ್ಟು ದಿವಸಕ್ಕೆ ಎಂಡ್ ಆಗುತ್ತೆ ಈ ಕಡೆಗೆ? 4ರಿಂದ 5 ದಿನ. 5 ದಿವಸಕ್ಕೆ ಡೈಲಿ 15 ಜನ ಕೂಲಿಯರು, ಅವರೇ ಕೊಯ್ದು ಅವರೇ ಕಟ್ಟೋದು. ಒಂದ್ 4 ದಿನ. 4 ದಿವಸ. 4ರಿಂದ 5 ದಿನ. 4ರಿಂದ 5 ದಿವಸ. ಮತ್ತೊಂದ್ ವಾರ ಗ್ಯಾಪ್ ಕೊಟ್ರೆ ಮತ್ತೆ 3 ದಿನ ಅಷ್ಟೇ. 3 ದಿವಸ. ತಿರ್ಗಿ ಅಲ್ಲೇ 5 ದಿನ ಆಗಿರುತ್ತಲ್ಲ, ಆ ಕಡೆದಕ್ಕೆ 5 ದಿವಸ ಆಗಿರುತ್ತಲ್ಲ. ಹಂಗೆ ಡೈಲಿ 15 ಜನ ಕೂಲಿಯರು. ಎಷ್ಟು ಗಂಟೆ ಅಣ್ಣ, ಎಷ್ಟು ಗಂಟೆ ಒಳಗೆ ಹೂ ಕೀಳ್ಬೇಕು? 6 ಗಂಟೆಯಿಂದ ನಾವು 11-12 ಗಂಟೆ ಒಳಗೆ ಆಮೇಲೆ ಕಟ್ಟಿಸ್ತೀರಾ? ಮಾರ್ಕೆಟ್ ಎಷ್ಟು ಗಂಟೆ ತಗೊಂಡು? 6 ಗಂಟೆ ಸಾಯಂಕಾಲ 6 ಗಂಟೆಗೆ. ಓಕೆ ಅಣ್ಣ, ಅಲ್ಲಿ ಮಾರ್ಕೆಟ್ ರೇಟ್ ಕೊಡ್ತಿದ್ರೆ ಯಾರಿಗಾರು ಫಿಕ್ಸ್ ಇತ್ತಾ, ನಿಮ್ಗೆ ಆರ್ಡರ್ ಹೇಳಿರಾರ ಹೆಂಗೆ? ಇಲ್ಲ, ಆರ್ಡರ್ ಹೇಳಿರ್ತಿದ್ವಿ ಇಂತರಿಗೆ ಅಂಗಡಿಗಂತ. ಅದು ಬೆಳಗ್ಗೆ ಏನ್ ರೇಟ್ ಆಗಿತ್ತು ಆ ರೇಟ್ ಸಾಯಂಕಾಲ. ಇದು ಮಧ್ಯಾಹ್ನ 1:30-2 ಗಂಟೆಗೆ ಒಳ್ಳೆ ರೇಟ್, ಅದೇ ರೇಟ್ ತಾಂತಾರೆ. ಹೂವು ಚೆನ್ನಾಗಿತ್ತು ಅಂದ್ರೆ. ಓಕೆ, ಯಾಕೆ ಜಾಸ್ತಿ ಸೇವಂತಿಗೆ ಇಷ್ಟಪಟ್ಟು ಬೆಳಿತಾರೆ ಈ ಭಾಗದಲ್ಲಿ? ಅದು ಸೇವಂತಿಗೆ ಲಾಸ್ ಆಗಲ್ಲ, ಅಸ್ಲಾದ್ರೂ ಆಗುತ್ತೆ. ಒಂದ್ ಸ್ವಲ್ಪ ಕೆಲಸ ಇರುತ್ತೆ, ಆದ್ರೆ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ, ಅದಕ್ಕೆ ಅದನ್ನೇ ಮಾಡ್ತಾರೆ. ಹಂಗಾಗಿ ಸೇವಂತಿಗೆ ಇಷ್ಟಪಡ್ತಾರೆ. ಇಲ್ಲ, ಅದೇ ನಮ್ ನೀರಿಗೆ ವಾತಾವರಣಕ್ಕೆ ಅದೇ ಬೆಳಿ. ಅಣ್ಣ, ಈಗ ನಾನು ಹೊಸದಾಗಿ ಸೇವಂತಿಗೆ ಮಾಡ್ತೀನಿ. ಈ ಭಾಗದ ರೈತರು ಭೂಮಿನ ಯಾವ ತರ ರೆಡಿ ಮಾಡ್ಕೊಂತೀರ? ಅಂದ್ರೆ ಕೋಳಿ ಗೊಬ್ಬರ ಆಗ್ಲಿ, ಕುರಿ ಗೊಬ್ಬರ ಆಗ್ಲಿ, ಹೊಲ ಬೇಸಾಯ ಮಾಡೋದಾಗ್ಲಿ ಯಾವ ತರ ರೆಡಿ ಮಾಡ್ಬೇಕು ಒಂದು ಒಳ್ಳೆ ಹದವಾಗಿ? ದನವಿನ ಗೊಬ್ಬರ ಇದ್ರೆ ಒಳ್ಳೇದು. ಈಗ ಯಾರು ದನವಿನ ಗೊಬ್ಬರ ಸಿಗಲ್ಲ ಅಂದ್ರೆ ಕೋಳಿ ಗೊಬ್ಬರ ಹೊಡಿತಾರೆ, ಬೇಸಾಯ ಮಾಡ್ತಾರೆ. ಟ್ರ್ಯಾಕ್ಟರ್ ಬೆಡ್ ಹೊಡೆದು ಮಾಡ್ತಾರೆ ಈಗ. ಈ ಸೇವಂತಿಗೆ ಇದು ಇನ್ನರ್ ಲೈನ್ ಲ್ಯಾಟರ್ ಒಂದೊಂದು ಕಲ್ಲಡಿಗೆ ಏನಿರುತ್ತೆ ಅದೇ ಚೆನ್ನಾಗೈತೆ? ಅದೇ ಚೆನ್ನಾಗಿ. ನಾವು ಟೇಪ್ ಲ್ಯಾಟರ್ ಯೂಸ್ ಮಾಡ್ತಿರೋ 1 ಅಥವಾ 2 ಬೆಳೆಗೆ ಉಪಯೋಗಿಸ್ತೀರಾ? ಓಕೆ ಅಣ್ಣ, ಇದು ಈ ಬೇಸಿಗೆ ಟೈಮ್ ಅಲ್ಲಿ ನಿಮಗೆ ಗೊತ್ತಿತ್ತು ಲಾಸ್ಟ್ ಟೈಮ್ ಮಳೆಗಾಲ ಕಮ್ಮಿ ಆಗಿ ಬರಗಾಲ ತರ ಬಂದಿತ್ತು, ನೀರೆಲ್ಲ ಕಮ್ಮಿ ಆಗಿದ್ವು. ಜಾಸ್ತಿ ನೀರ್ ಬೇಡುತ್ತಾ ಅಥವಾ ಎಷ್ಟು ಅವರ್ ನೀರ್ ಕೊಡ್ತಿದ್ರಿ, ಎಷ್ಟು ದಿವಸ ಕೊಡ್ತಿದ್ರಿ? ನೀರ್ ಜಾಸ್ತಿನೇ ಬೇಕು ಬೇಸಿಗೆಗೆ. ನಮ್ಮವು ಸ್ವಲ್ಪ ನೀರ್ ಕಡಿಮೆ ಆಗಿದ್ವು, ನಾವು ಎಲ್ಲೆಲ್ಲ ಬೇರೆ ಹೊಲದಿಂದೆಲ್ಲ ತಂದು ನೀರ್ ಮೇಂಟೈನ್ ಮಾಡಿದ್ವಿ. ಓಕೆ, ನೀರಿಂದ ಏನು ಇದಕ್ಕೆ ಸಮಸ್ಯೆ ಮಾಡ್ಸಿಲ್ಲ ಗಿಡಕ್ಕೆ? ಇಲ್ಲ ಮಾಡ್ಸಿಲ್ಲ. ಅಣ್ಣ, ಈಗ ಇನ್ನ ಎಷ್ಟು ದಿವಸಕ್ಕೆ ಇದು ಇಡೀ ಪ್ಲಾಟ್ ಮುಗ್ದೋಗುತ್ತೆ? ಇನ್ನ ಎಷ್ಟು ಕಟಿಂಗ್ ಬರ್ತಿದ್ರಲ್ಲಿ? ಇದು ಚೆನ್ನಾಗ್ ಬಂದ್ರೆ, ಇದು ರೋಗ ಬೀಳ್ದಂಗ್ ಬಂದ್ರೆ ಈ ಚಿಗುರೆಲ್ಲ ಹೂವು ಬರ್ಬೋದು. ಮೇಲ್ಗಡೆ ಹೊಸ ಗ್ರೀನಿಶ್ ಎಲ್ಲ ಏನ್ ಕಾಣ್ತಿದೆ ಅದು? ಅದು ಹೂ ಬಂದ್ರೆ ಇನ್ನು ಶ್ರಾವಣ ಆಗೋವರೆಗೆ ಇರುತ್ತೆ. ಇಲ್ಲ ಅಂದ್ರೆ ರೋಗ ಬಿದ್ರೆ ಎಲ್ಲಿವರೆಗೆ ನಾವು ಬರುತ್ತೆ ಅಲ್ಲಿವರೆಗೆ ಕಟ್ ಮಾಡ್ಕೊಂತೀವಿ, ಕ್ಲೋಸ್ ಮಾಡ್ತೀವಿ. ಅಣ್ಣ, ಈಗ ಆಯ್ತು, ಈಗ ಸೇವಂತಿಗೆ ಹಾಕಿರಲ್ಲ, ಇದೇ ಹೊಲಿಕೆ ಸೇವಂತಿಗೆ ಹಾಕ್ತೀರಾ, ಗ್ಯಾಪ್ ಕೊಡ್ತೀರಾ ಹೆಂಗೆ? ಗ್ಯಾಪ್ ಕೊಡ್ತೀವಿ. ಒಂದ್ಸರಿ ಹಾಕಿದ ಪ್ಲಾಂಟಿ ಮತ್ತೆ ಇಲ್ಲ, ಇದು ಬೇರೆ ಬೆಳೆ ಹಾಕ್ತಿವಿ, ಮತ್ತೆ ಮುಂದಿನ ವರ್ಷ ಹಾಕ್ತಿವಿ. ಗ್ಯಾಪ್ ಕೊಡ್ಬೇಕಿಲ್ಲ ಅಂದ್ರೆ ರೋಗ ಬರೋ ಚಾನ್ಸಸ್ ರೋಗ ಜಾಸ್ತಿ.
ಓಕೆ ಅಣ್ಣ, ಇದಾಯ್ತು. ನಿಮಗೆ ಆಲ್ರೆಡಿ ಬೇಸಿಗೆಗೆ ಹಾಕಿದ್ದು ನಿಮ್ಗೆ ಆಲ್ರೆಡಿ ಲಾಭ ಬಂದಿದೆ, ಈಗ ಮುಗೀತು. ಈಗ ಮಳೆಗಾಲಕ್ಕೆ ಯಾವ್ಯಾವ ಹೊಲಕ್ಕೆ ಏನೇನ್ ಹಾಕೋ ಪ್ಲಾನ್ ಐತೆ, ಯಾವ ತಿಂಗಳಲ್ಲಿ ಹಾಕಿರೋದು ನಮ್ದು ಮಳೆಗಾಲದಲ್ಲಿ? ನಮ್ದು ಇದಾಗ್ತಲ್ಲೋ 3 ತಿಂಗಳು ಚಾಂದಿನಿ ಸ್ಟಾರ್ಟ್ ಆಗುತ್ತೆ. ಈಗ ಇನ್ನೊಂದು 15 ದಿನ ಹೂವೇ ಸ್ಟಾರ್ಟ್ ಆಗುತ್ತಾ? ಹೂವು ಸ್ಟಾರ್ಟ್ ಆಗುತ್ತೆ. ಹೌದಾ? ಇದಾಗ್ತದಂಗೆ ನಮ್ದು ಯಾವಾಗಲೂ ವರ್ಷ ಪೂರ ಒಂದು ಹೂವು ಇದ್ದೇ ಇರುತ್ತೆ. ಆ ಚಾಂದಿನಿ ಆದ್ಮೇಲೆ ಮತ್ತೆ ಒಂದ್ 2 ಎಕರೆ ಸೆಂಟೆಲ್ ಹಾಕಿದ್ವಿ. ಈಗ ಸೆಂಟೆಲ್ಲ ಬರುತ್ತೆ. ಆಮೇಲೆ ಪೂರ್ಣಿಮಾ ಹಾಕ್ತಿವಿ. ಈಗ ಅದು ಹಾಕ್ತಲೂ ಪೂರ್ಣಿಮಾ ಬರುತ್ತೆ. ಆಮೇಲೆ ಮತ್ತೆ ಬೇಸಿಕ್ ಮತ್ತೆ ಸೆಂಟ್ ಬರುತ್ತೆ. ಈ ತರ ವರ್ಷ ಪೂರ ಹೂವು ಇರುತ್ತೆ. ವರ್ಷ ಪೂರ್ತಿ ಹೂವು ಇರುತ್ತೆ. ಓಕೆ, ಈಗ ಮಳೆಗಾಲ ಸ್ಟಾರ್ಟಿಂಗ್ ಆಗ್ತಾರವೆಲ್ಲ ಏನಪ್ಪಾ ಅಂದ್ರೆ ವಿಜಯದಶಮಿ, ಆಯುಧ ಪೂಜೆ, ದೀಪಾವಳಿ ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟ್ ಆಗುತ್ತೆ. ಹಬ್ಬದ ಸೀಸನ್ ಅಣ್ಣ, ಹೋದ ವರ್ಷ ಮಳೆಗಾಲ ಟೈಮ್ ರೇಟ್ ಇತ್ತು ಹಬ್ಬದ ಸೀಸನ್? ಶ್ರಾವಣದಿಂದ ಹೋದ ವರ್ಷ ಮಾರ್ಕೆಟ್ ಬಿದ್ದೋಗ್ಬಿಡ್ತು. ಶ್ರಾವಣದವರೆಗೂ ರೇಟ್ ಇತ್ತು. ಏನಕ್ ಬಿತ್ತು? ಏನಾರು ಬಾಳ ಹೂವು ಬೆಳೆದ್ರು? ಹೂವು ಬಾಳ ಬಂದ್ಬಿಡ್ತು. ಬೇರೆ ಕಡೆ ಎಲ್ಲ ಸೆಂಟ್, ವೈಟ್ ಸೆಂಟ್ ಎಲ್ಲ ಬಾಳ ಬೆಳೆದ್ಬಿಟ್ರು. ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಬಿದ್ದಿತ್ತು. ಈಗ ಫಸ್ಟ್ ಗೆ ನಾವು ನಿಮ್ ವಿಡಿಯೋ ಮಾಡಿದಾಗ ರೇಟ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ರೇಟ್ ಇತ್ತು. ಆಷಾಢ, ಶ್ರಾವಣ, ವರಮಹಾಲಕ್ಷ್ಮಿ ಹಬ್ಬ ಬರೋವರೆಗೂ ರೇಟ್ ಇತ್ತು. ವರಮಹಾಲಕ್ಷ್ಮಿ ಹಬ್ಬದಿಂದ ಮಾರ್ಕೆಟ್ ಬಿದ್ದೋಗ್ಬಿಡ್ತು. ಅಲ್ಲಿಂದ ಬಿದ್ದು ಮತ್ತೆ ಯುಗಾದಿವರೆಗೂ, ಯುಗಾದಿಯಿಂದ ಮಾರ್ಕೆಟ್ ಸ್ಟಾಂಡ್ ಆಯ್ತು. ಅಣ್ಣ, ಈಗ ನೀವು ಈ ವಿಡಿ ಹೊಲಕ್ಕೆ ಒಂದೇ ತಳಿ ಹಾಕಿದ್ರೆ ಸೆಂಟೆಲ್ನ, ಕೆಲವರು ಅರ್ಧ ಎಕರೆ ಹಿಂಗ್ ಚೇಂಜ್ ಮಾಡ್ತಾರೆ, ವೈಟ್ ಈ ತರ ಎಲ್ಲ ಹಾಕ್ತಾರೆ. ಅವ್ರು ಯಾವ ತರ ಪ್ಲಾನ್ ಇಟ್ಕೊಂಡ್ ಮಾಡ್ತಾರೆ? ನೀವ್ ಯಾಕೆ ಬರೀ ಒಂದೇ ತಳಿ ಹಾಕಿದ್ರ? ನಾವು ಬಾಳ ಹಾಕದಲ್ಸ ಒಂದೇ ಇದಾಕ್ತಿವಿ, ಸರಿಯಾಗಲ್ಲ ಅಂತ. ಅದು ಮಿಕ್ಸ್ ಹಾಕ್ಯಂತಾರ ಒಬ್ಬರು ಬೇರೆ ಬೇರೆ. ಅದು ಒಂದು ಕಲ ಒಂದು ಗ್ರೇಡ್ ಸಿಗುತ್ತಂತ ಹಾಕ್ತಾರೆ. ಅಣ್ಣ, ಕಪ್ಪೊಲ, ಕೆಂಪೊಲ, ಮಳ್ ಮಿಕ್ಸ್ ಹೊಲ, ಈ ಸೇವಂತಿಗೆ ಹೂವು ಯಾವ ಹೊಲದಾಗ ಚೆನ್ನಾಗ್ ಬರುತ್ತೆ, ಯಾವ ಹೊಲದಾಗ ಒಂದ್ ಸ್ವಲ್ಪ ಸುಮಾರು ಆಗುತ್ತೆ? ಕೆಂಪಲ್ಲ ಬೇಸಿಗೆಗೆಲ್ಲ ಈ ಎರೆ ಭೂಮಿಯಲ್ಲಿ ಚೆನ್ನಾಗ್ ಬರುತ್ತೆ. ಕೆಂಪು ನೆಲದಾಗ ಮಳೆಗಾಲದಾಗ ಅದ್ರಾಗೆಲ್ಲ ಮಳೆಗಾಲದಾಗ ಚೆನ್ನಾಗ್ ಬರುತ್ತೆ. ಕೆಂಪ ಈಗ ಈ ಮಳೆಗಾಲದಲ್ಲಿ ಕೆಂಪು ನೆಲನ ಗಟ್ಟಿ ನೆಲ ಗಟ್ಟಿ ಇರ್ಬೇಕು. ಹೂ ಕೊಯ್ಯಕ್ಕೆ ಅದಕ್ಕೆ ಎಲ್ಲ ತ್ಯಾವ ಅದೆಲ್ಲ ಕೆಸರು ಎಲ್ಲ ಆಗುತ್ತೆ. ಆಮೇಲೆ ನೀರ್ ಬಿಟ್ರು ಬೇಗ ಡ್ರೈ ಆಗ್ಬೇಕು. ಸಣ್ಣ ಅಡಿಕೆ ಗಿಡದಲ್ಲಿ ಬೆಳೆಯಬೇಕಂದ್ರೆ ಅದಕ್ಕೆ ಬಿಸಿಲು ಬೀಳ್ಬೇಕು. ನೆಳ್ಳಾದ್ರೆ ಕಡಿಮೆ ಬಯಲು ಪ್ರದೇಶದಲ್ಲಿ ಬೆಳೆಯೋದು ಒಳ್ಳೇದು. ಬಯಲಿನ ಬೆಳೆಯೋದೇ ಒಳ್ಳೇದು. ಅಡಿಕೆ ಗಿಡ ಸಣ್ಣವಾದ್ರೆ 1 ವರ್ಷ 2 ವರ್ಷ ಆದ್ರೆ ಬೆಳ್ಕೋಬಹುದು. ಆದ್ರೆ ದೊಡ್ಡವ ನೆಳ್ಳು ಬಿತ್ತಂದ್ರೆ ಇಳುವರಿ ಕಡಿಮೆ ಆಗುತ್ತೆ. ಹೂವ ರೋಗ ಬೀಳೋದೆಲ್ಲ ಬೀಳುತ್ತೆ. ಈಗ ಎಲ್ಲಾ ಕಡೆ ಬೆಳೀತದಾರ ಸರ್ ಸ್ವಲ್ಪ ಸ್ವಲ್ಪ. ಅಣ್ಣ, ಇಲ್ಲಿಂದ ಹೂ ಪಾರ್ಸಲ್ ಜಾಸ್ತಿ ಯಾವ ಏರಿಯಾಕ್ ಹೋಗುತ್ತೆ? ಮಂಗಳೂರು ಸೈಡ್ ಹೋಗುತ್ತೆ. ನಮ್ಮ ಕಡೆ ಮಂಗಳೂರು, ದಕ್ಷಿಣ ಕನ್ನಡ ಜಾಸ್ತಿ. ಅಣ್ಣ, ಈಗ ನಿಂತಿರೋ ಪ್ಲಾಟ್ ಎಷ್ಟು ದಿವಸ ಕೆಳಗೆ ಕಟ್ ಮಾಡಿದ್ರೆ ಹೂವ? ಈಗ ಇವತ್ತಿನ ಬೆಳಗ್ಗಿನ ಕಟ್ ಮಾಡಿದ್ವಿ ಸರ್. ಇವತ್ತು ಬೆಳಿಗ್ಗೆ ಕಟ್ ಮಾಡಿದ್ರಾ? ಓಕೆ, ಈಗ ಇಲ್ಲಿ ನಿಮ್ಮ ಈ ಹೊಲದಲ್ಲಿ ಏನ್ ಗಿಡದಲ್ಲಿ ಹೂ ಕಾಣ್ತಿದೆ, ಇದು ಇನ್ನೆಷ್ಟು ದಿವಸ, ಇನ್ನೆಷ್ಟು ಅರಳುತ್ತೆ, ಇನ್ನೆಷ್ಟು ದಿವಸಕ್ಕೆ ಕಟಿಂಗ್ ಬರುತ್ತೆ? ಇನ್ನು 4 ದಿನಕ್ಕೆ ಬರುತ್ತೆ. 4 ದಿನ. ಈಗ ಸ್ವಲ್ಪ ಲೇಟ್ ಆಗ್ತದೆ. ಆ ಕಡೆಯಿಂದ ನಾವು ಕೊಯ್ಕೊಂಬರೋ ಅಷ್ಟೊತ್ತಿಗೆ ಇದು ಬರುತ್ತೆ. ಆ ಕಡೆಯಿಂದ ಕೊಯ್ಕೊಂಬರಕ್ 3 ದಿನ ಆಗುತ್ತಾ? ಬರುತ್ತೆ. ಓಕೆ, ಈಗ ಎಷ್ಟು ಜನ ಕೂಲರ್ ಇಟ್ಟು ಕೆಲಸ ಮಾಡಿಸ್ತೀರಣ್ಣ? ಈಗ ನಮ್ಮ ಹತ್ರ ಒಂದು 15-20 ಜನ. 15-20 ಜನ ಇದಾವೆ. ಓಕೆ ಅಣ್ಣ, ಕೂಲಿ ಏನ್ ರೇಟ್ ಇದೆ ಈಗ ಬೇಸಿಗೆ ಕಾಲದಲ್ಲಿ? ನಾವು ಕೂಲಿ ಬೆಳಿಗ್ಗೆ 6ಕ್ಕೆ ಬರ್ತಾರೆ, ಸಾಯಂಕಾಲ 6ಕ್ಕೆ ಹೋಗ್ತಾರೆ. 400 ರೂಪಾಯಿ. 400 ರೂಪಾಯಿ ಕೊಡ್ತಾರ? ಇಲ್ಲ ನಿಮ್ಮೂರ ಪಕ್ಕದೂರವರು? ಓಕೆ, ತಿಂಡಿ ಅವರೇ ತಿಂಡಿ ಎಲ್ಲ ನೀವೇ ಕೊಡ್ತೀರಾ? ಓಕೆ, ಈಗ ಇಲ್ಲಿ 11 ಗಂಟೆ ನಿಲ್ಲಿಸ್ತೀರಾ ಹೂ ಕಳೆದ? ಓಕೆ, ನೆಕ್ಸ್ಟ್ ಹೂ ಕಟ್ಟೋದು ಅವ್ರೇನಾ? ಕಟ್ತದಾರ ಈಗ. ಓಕೆ, ಅವ್ರಿಗೆ ಮಾರಿಗೆ ಎಷ್ಟು ಅಂತನಾ? ಇಲ್ಲ, ಇದೇ ಕೂಲಿನೇ ಹೂ ಕಟ್ಕೊಡ್ಬೇಕು. ಓಕೆ, ಮಾರ್ಕೆಟಿಂಗ್ ಮತ್ತೆ ಈಗ 6 ಗಂಟೆ ಸಾಯಂಕಾಲ ಆಗ್ತೀವಿ? ಸಾಯಂಕಾಲ. ಓಕೆ, ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟ್ ಹೆಂಗಣ್ಣ? ಬೈಕಲ್ಲಿ ಇಟ್ಕೊಂಡು ಹೋಗ್ತೀರಾ? ಇಲ್ಲ, ನಮ್ ಗಾಡಿಯಲ್ಲಿ 3-4 ಗಂಟೆ ಇರ್ತಾವ. ಆಟೋದಲ್ಲೇ ಹಾಕೊಂಡು ಹೋಗ್ತೀವಿ. ನಿಮ್ ಗಾಡಿ ಐತೆ, ನಿಮ್ದ್ರಲ್ಲಿ ಹಾಕೊಂಡು ಹೋಗ್ತಿರಲ್ಲ? ಮಾರು ಈಗ ಮೊದ್ಲು ಎಲ್ಲ ಜಾಸ್ತಿ ಅಳ್ಯಾರಿ. ಈಗ 6-6.5 ಅಡಿ ಒಂದ್ ಮಾರಾಡಿ. ಮೊನ್ನೆ ಏನೋ ಸ್ಟ್ರೈಕ್ ಮಾಡಿದ್ರು, ರೈತ ಸಂಘದ ಸ್ಟ್ರೈಕ್ ಮಾಡಿದ್ರಿಂದ 6-6.5 ಅಡಿ ಅಳಿತಾರೆ. ಮೊದ್ಲು ಸ್ವಲ್ಪ ದೊಡ್ಡದಾಳಿಯಾರ. ಮೊದ್ಲು 8 ರಿಂದ 12 ಅಡಿವರೆಗೆ ಒಂದ್ ಅಂಗಡಿಯಾಗ 8, 9, 10, 12 ಅಡಿವರೆಗೆ ಅಳಿಯಾರ. ಈಗ 6 ರಿಂದ 6.5. ನೀವ್ ಇದಕ್ಕೆ ಯಾವ ತರ ಹಳ್ಳು ಡ್ರೈ ಗೊಬ್ಬರ ಕೊಡ್ತೀರಾ ಅಥವಾ ವಾಟರ್ ಸಾಲ್ಯುಬಲ್ ಬಿಡ್ತೀರಾ? ನಾವು ವಾಟರ್ ಸಾಲ್ಯುಬಲ್ ಬಿಡ್ತೀವಿ. DAP 10-20 ಅದನ್ನು ಕೊಡ್ತೀವಿ. ಅದು ಎಲ್ಲ ವಾಟರ್ ಸಾಲ್ಯುಬಲ್. ಹೆಂಗ್ ಕೊಡ್ತೀರಣ್ಣ? ಎಲ್ಲರೂ ವೆಂಚೂರಿ ಹಾಕೊಂಡಿದ್ರ? ಡ್ರಿಪ್ ಮೂಲಕನೇ ಕೊಡ್ತೀವಿ. ಡ್ರಿಪ್ ಮೂಲಕನೇ ಕೊಡ್ತೀರಾ? ಇಲ್ಲಾಂದ್ರೆ ಕೂಲಿಯರ್ ಹತ್ರ ಡ್ರಮ್ನಾಗೆ ಕಲಿಸ್ಬಿಟ್ಟು ಬುಡಕ್ ಕೊಯ್ಸ್ತೀವಿ. ಗಿಡಕ್ಕೆ ಕೊಯ್ಸ್ತೀವಿ. ಸಣ್ಣದಿದ್ದಾಗ ಗಿಡದ ಬುಡಕ್ ಕೊಯ್ಸ್ತೀವಿ. ಸಣ್ಣದಿದ್ದಾಗ. ಈಗ ದೊಡ್ಡದಾದ್ಮೇಲೆಲ್ಲ ಡ್ರಿಪ್ ಬಿಡ್ತೀವಿ. ಅಣ್ಣ, ನಿಮ್ ನರ್ಸರಿಯಲ್ಲಿ ಹೆಚ್ಚು ಜನ ಕೇಳೋದು ಯಾವ ತಳಿ? ಈಗೆಲ್ಲ ಜಾಸ್ತಿ ಸೆಂಟ್ ವೈಟ್, ಸೆಂಟ್ ಎಲ್ಲ ಪೂರ್ಣಿಮಾ. ಇವೇ 3 ಜಾಸ್ತಿ. ಚಾಂದಿನಿ 3 ತಿಂಗಳು ಚಾಂದಿನಿ ಅಂತ. ಅಣ್ಣಾರ, ಇಷ್ಟೊತ್ತು ಈ ಸೆಂಟ್ ಎಲ್ಲದಲ್ಲಿ ನೀವು ಬೇಸಿಗೆ ಜನವರಿಲಿ ಹಾಕ್ಬಿಟ್ಟು ಈಗ ಒಂದು ಅಲೆ ಕಟಿಂಗ್ ಶುರುವಾಗಿ 1.5 ತಿಂಗಳಾಯ್ತು. ಈ ವರ್ಷ ಬರಗಾಲ, ಮಳೆ ಕಮ್ಮಿ ಇರೋದ್ರಿಂದ, ರೋಗ ಇರೋದ್ರಿಂದ ಫಸಲು ಬಂದಿಲ್ಲ ಬಹಳ ರೈತರದು. ಹಂಗಾಗಿ ನಿಮ್ಗೆ ಒಳ್ಳೆ ರೇಟ್ ಸಿಕ್ಕೈತೆ, ಅದ್ರಾಗೆ ಚೆನ್ನಾಗಿ ದುಡ್ಡು ಆಯ್ತು, ಈಗಲೂ ಆಗ್ತೈತೆ ಅಂತ ಹೇಳಿದ್ರೆ. ಇಷ್ಟೊತ್ತು ಅಣ್ಣಾರೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಅಣ್ಣಾರೆ. ನಮಸ್ಕಾರ.